ಈ ಮೂಡ ಹಗರಣದಲ್ಲಿ ಜಿಟಿಡಿ ಸೇರಿ ಹಲವರ ಕೈವಾಡ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬಾಂಬ್ ಸಿಡಿಸಿದ್ದಾರೆ. ಮೈಸೂರಿನ ಹಲವು ರಾಜಕಾರಣಿಗಳ ಹಸ್ತಕ್ಷೇಪ ಇದೆ. ತನಿಖೆ ಮೇಲೆ ಪ್ರಭಾವ ಬೀರಿ ನನ್ನ ಹೋರಾಟ ಹತ್ತಿಕ್ಕುವ ಪ್ರಯತ್ನ ಆಗ್ತಾ ಇದೆ. ಅಕ್ರಮದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಜಿಟಿಡಿ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಸಿಎಂ ರೀತಿಯಲ್ಲೇ ಹಲವರು ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ. ತಮ್ಮ ಸಂಬಂಧಿ ಆಪ್ತರುಗಳ ಹೆಸರಲ್ಲಿ ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ದುಷ್ಟಕೂಟದಲ್ಲಿ ಕಳ್ಳರೆಲ್ಲ ಒಂದಾಗ್ತಾರೆ. ಈಗ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧದ ಲೋಕಾಯುಕ್ತದ ತನಿಖೆ ಏನಿದೆ, ತನಿಖೆ ಸಂದರ್ಭದಲ್ಲಿ ಮೂಡ ಹಗರಣದಲ್ಲಿ ಜಿಟಿ ದೇವೇಗೌಡರ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಜಿಟಿ ದೇವೇಗೌಡ ವಿರುದ್ಧವಾಗಿ ಈಗ ಹೇಳಿಕೆಯನ್ನು ನೀಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಅವರದ್ದು ಪಾತ್ರ ಇದೆ ಅಂತೇಳಿ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವು ಹೇಳಿದಂಥ ಕಳ್ಳರೆಲ್ಲ ಒಂದಾಗ್ತಾರೆ, ದುಷ್ಟಕೂಟ, ಈ ಮಾತಿನ ಅರ್ಥ ಏನು? ಜಿಟಿ ದೇವೇಗೌಡರಿಗೆ ಏನು ಸಂಬಂಧ? ಸರ್, ಏನು ನಾನು ಇದುವರೆಗೂ ಏನು ತಿಳ್ಕೊಂಡ್ರು, ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದ ವಿರುದ್ಧ ಮಾತ್ರ ನಾನು ಹೋರಾಟ ಮಾಡ್ತೀನಿ ಅಂತ ತಿಳ್ಕೊಂಡ್ರು. ಅದನ್ನು ನಾನು ಪ್ರಾರಂಭದಲ್ಲಿ ಹೇಳ್ತಿದ್ದೆ, ಬರೀ ಸಿದ್ದರಾಮಯ್ಯ ಅವ್ರ ಕುಟುಂಬ ಅಷ್ಟೇ ಅಲ್ಲ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಲವಾರು ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು, ಪ್ರಭಾವಿ ಅಧಿಕಾರಿಗಳು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆ ನಿವೇಶನ ಅಕ್ರಮ ಪಡೆದಿದ್ದಾರೆ. ಎಲ್ಲದರ ವಿರುದ್ಧ ನಾನು ಹೋರಾಟ ಮಾಡ್ತೀನಿ, ಸಮಗ್ರ ತನಿಖೆ ಮಾಡಿಸ್ತೀನಿ ಅಂತೇಳಿ. ಆದರೆ ತಪ್ಪು ಬಾನ ತಿಳ್ಕೊಂಡ್ರೆ ಈಗ ಹಂತವಾಗಿ ಪ್ರಕರಣ ತನಿಖೆ ನಡೀತಾ ಇರೋದು ನೋಡಿದಾಗ ಇದು ನಾನು ಏನು ಹೇಳಿದೆ ಅದು ನಿಜ ಅಂತ ಹೇಳೋದು ಗೊತ್ತಾಗ್ತಿದೆ. ಹಾಗಾಗಿ ಯಾರು 50-50 ಅನುಪಾತದ ಹೆಸರಿನಲ್ಲಿ ಅಕ್ರಮ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಾಗಿ ಸೇರ್ತಾ ಇದ್ದಾರೆ, ಒಟ್ಟಾಗಿ ಚರ್ಚೆಗಳು ನಡೆಸ್ತಾ ಇದ್ದಾರೆ. ಸೊ ನನ್ನ ವಿರುದ್ಧ ಯಾವ ರೀತಿ ಕ್ರಮ ತಗೊಳ್ಬೋದು, ನನ್ನ ಹೋರಾಟವನ್ನು ಯಾವ ರೀತಿ ಹತ್ತಿಕ್ಬೋದು, ಮತ್ತು ಈ ಪ್ರಕರಣದ ತನಿಖೆಯನ್ನು ಹಳ್ಳ ಇಳಿಸೋದಕ್ಕೆ ಏನು ಮಾಡ್ಬೋದು, ಅಥವಾ ಜನರನ್ನ ಮನಸ್ಸುಗಳನ್ನ ಬೇರೆ ಕಡೆ ತಪ್ಪಿಸೋ ರೀತಿಯಲ್ಲಿ ಯಾವ ರೀತಿಗಳ ಚರ್ಚೆ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಇದೆಲ್ಲ ಒಂದು ಚರ್ಚೆ ನಡೆಸಿದ ಹಿನ್ನೆಲೆಯಲ್ಲಿ ನಿನ್ನೆ ಒಂದು ಪವಿತ್ರವಾದ ದಸರಾ ಕಾರ್ಯಕ್ರಮದಲ್ಲಿ ಜಿಟಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಇಂಥ ಮಾತುಗಳಾಡಿರೋದು. ಸೊ ಇಲ್ಲಿ ಜಿಟಿ ದೇವೇಗೌಡರು ಹೇಳ್ತಾರೆ ಸಿದ್ದರಾಮಯ್ಯನವ್ರು ಏನು ರಾಜೀನಾಮೆ ಕೂಡ ಅಗತ್ಯ ಇಲ್ಲ ಅಂತ. ಅದೇ ಸರ್, ಅದೇ ಸಿದ್ದರಾಮಯ್ಯ ಯಾಕೆ ಹಿಂದೆ ಕೇಳಿದರು, ಅದನ್ನು ಅವ್ರು ಕೇಳಬೇಕಿತ್ತಲ್ಲ. ಯಡಿಯೂರಪ್ಪನ ವಿಚಾರದಲ್ಲಿ ರಾಜೀನಾಮೆ ಕೊಡುವಂಥ ಸಿದ್ದರಾಮಯ್ಯ ಯಾಕೆ ಕೇಳಿದ್ರು ಅನ್ನೋ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಿತ್ತು. ಹಾಗಾದ್ರೆ ಅವರ ಕೇಳಿದಾಗ ಈ ಮಾತನಾಡಿದಂಥ ಜಿಟಿ ದೇವೇಗೌಡರು ಇವತ್ತು ಯಾಕೆ ಮಾತಾಡ್ತಿದ್ದಾರೆ? ಅದೇ ಸಿದ್ದರಾಮಯ್ಯ ರಾಜೀನಾಮೆ ಯಾಕೆ ಕೊಡಬೇಕು ಅಂತಂದರೆ, ಅಲ್ಲಲ್ಲ, ನಾನು ಒಂದು ನಿಮಿಷ ಹೇಳ್ತೀನಿ. ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೇಳಿರು ಅಂತ ಹೇಳಿದ್ರೆ, ಆರೋಪದ ವ್ಯಕ್ತಿ ಅಧಿಕಾರಸ್ಥಲ್ಲಿದ್ದರೆ ತನಿಖಾ ಸಂಸ್ಥೆಗಳಿಗೆ ನಿಷ್ಪಕ್ಷ ತನಿಖೆ ನಡೆಸಲ್ಲ ಅಂತೇಳಿ ಅವರೇ ಕಾರಣ ಕೊಟ್ಟಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.